ನಾನು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ದೀನಿ, ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ, ನಮ್ಮ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ. ಸ್ವತಃ ನಾನು ಮತ್ತು ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ದೀವಿ. ಇದನ್ನೆಲ್ಲ ಕೇಳಿದ್ದೀವಿ. 5,300 ಕೋಟಿ ಕೊಡಿ, ನೀವೇ ಒಪ್ಕೊಂಡಿದ್ದೀರಿ ಬಜೆಟ್ನಲ್ಲಿ ಕೊಡಿ ಅಂತ. ಈಗ ಇವರು ಇಲ್ಲ ಸರಿಯಾಗಿ ಕೇಳಲಿಲ್ಲ, ಇವ್ರನ್ನೇ ಕರ್ಕೊಂಡು ಹೋಯ್ತು. ಇವ್ರು ನಿಮ್ಮ ಲೀಡರ್ಶಿಪ್ನಲ್ಲಿ ಹೋಗೋಣ, ಕೊಡಿಸಿಯಪ್ಪ 5,300 ಕೋಟಿ ರೂಪಾಯಿನ ಕೊಡಿಸಿ. ನಮ್ಗೇನು ರಾಜ್ಯಕ್ಕೆ ಬರಬೇಕು ಅಷ್ಟೇ. ಇವ್ರ ಲೀಡರ್ಶಿಪ್ ಆದ್ರೆ ನಮ್ಮ ಲೀಡರ್ಶಿಪ್ ಆದ್ರೇನು, ಅವ್ರ ಲೀಡರ್ಶಿಪ್ ನಲ್ಲಿ ಹೋಗೋಣ. ಅದು ಯಾವ್ದೋ ಫಾರ್ಮೆಟ್, ಎಂತಿದ್ದ ಫಾರ್ಮೆಟ್ ಎಲ್ಲ ತಗೊಂಡು ಬರ್ಲಿ, ಅವರೇ ಕೊಡಿಸ್ಲಿ. 11,495 ಕೋಟಿ ಕೊಡಿಸ್ಲಿ, ಬೇಡ ಅಂತ ಹೇಳಲ್ಲ ನಾವು. ನೀವ್ಯಾಕೆ ಮಾತಾಡ್ತೀರಿ? ನಾವು ಸಭಾಪತಿ ಅವರೇ, ಜಗಳ ಸ್ವಲ್ಪ ಕೋಪ ಮಾಡಿರ್ಬೇಕಲ್ಲ ನಿಮಗೆ, ಪ್ರೀತಿ ಇರ್ಬೇಕಲ್ಲ. ನೀವು ಸ್ವಲ್ಪ ಗಾಂಭೀರ್ಯವಾಗಿ ಲೀಡರ್ ಆಫ್ ದಿ ಅಪೋಸಿಷನ್ ಕೆಲಸ ಮಾಡಿ ಅನ್ನೋದು ನನ್ನ ಮನವಿ. ಯಾವ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಕೇಂದ್ರವನ್ನು ಬೈದಿಲ್ಲ, ನೀವು ಮಾತ್ರ ಬೈತಾ ಇದ್ದೀರಿ. ಇತಿಹಾಸದಲ್ಲಿ ಯಾರು ಕೇಂದ್ರ ಸರ್ಕಾರವನ್ನು ಈ ಮಟ್ಟದಲ್ಲಿ ಬೈದಿಲ್ಲ. ಆಯ್ತು, ಅವ್ರು ಹೇಳುವಾಗ ಹೇಳಿ. ಮಾನ್ಯ ಸಭಾಪತಿಯವರೇ, ನನಗೇನಿಲ್ಲ, ಅವ್ರ ಲೀಡರ್ಶಿಪ್ನಲ್ಲೇ ಹೋಗ್ತೀವಿ ನಾವು ಕೇಂದ್ರಕ್ಕೆ. ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ, ಆಮೇಲೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ. ಅವರ ಲೀಡರ್ಶಿಪ್ನಲ್ಲೇ ಕೂತ್ಕೊಂಡು ಕೇಳೋಣ. ನೋಡಮ್ಮ ತಾಯಿ, ನೀವು 5,300 ಕೋಟಿ ರೂಪಾಯಿ ಹೇಳಿದ್ರಿ, ಅದನ್ನ ಕೊಡಿ ಅಂತ ಕೇಳೋಣ. ಆಮೇಲೆ 6,000 ಕೋಟಿ ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ, ಟ್ಯಾಂಕ್ಸ್ ಪಿರಪಿರಲ್ ರಿಂಗ್ ರೋಡ್ಗೆ ಮತ್ತೆ ಟ್ಯಾಂಕ್ಗಳ ವಿರುದ್ಧ ಕೊಡಿ, ಅದನ್ನ ಕೊಡಿ. 5,300 ಕೋಟಿ ಕೊಡಿ, 4,595 ಕೋಟಿ ರೂಪಾಯಿ ಕೊಡಿ, ಇವೆಲ್ಲ ಕೊಡಿ ಕರ್ನಾಟಕಕ್ಕೆ ಅಂತ ಕೇಳೋಣ. ನಿಮ್ಮ ಲೀಡರ್ಶಿಪ್ನಲ್ಲೇ ಹೋಗೋಣ. ನಾವು ನಮ್ಮ ಲೀಡರ್ಶಿಪ್ನ ನಾವು ಹೋದಾಗ ಕೊಟ್ಟಿಲ್ಲ. ಅವರು 11,495 ಕೋಟಿ ರೂಪಾಯಿನ ಇವತ್ತಿನವರಿಗೆ ಕೊಟ್ಟಿದ್ದಾರಾ? 15ನೇ ಹಣಕಾಸು ಇವತ್ತಿನವರಿಗೆ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ ಅನ್ನೋದು ಸತ್ಯ. 5,300 ಕೋಟಿನಲ್ಲಿ ಇವತ್ತಿನವರಿಗೆ 21 ಮಾರ್ಚ್ ಫೆಬ್ರವರಿ ತಿಂಗಳವರೆಗೆ ಕೊಟ್ಟಿಲ್ಲ. ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಹಣ ಅದನ್ನ ನೀವು ಕೊಡಿಸ್ಕೊಡಿ. ನಾನು ನಿಮಗೆ 100 ಕೋಟಿ ನಮಸ್ಕಾರ ಹೊಡಿತೀನಿ ಆನ್ ಬಿಹಾಫ್ ದಿ ಕನ್ನಡಿಗರ್ಸ್. 100 ಕೋಟಿ ನಮಸ್ಕಾರ ಹೊಡಿತೀನಿ. ಅದನ್ನ ಹೇಳಿದ್ರೆ ತಪ್ಪ? ಇದಾಯ್ತಾ? ಈಗ ಬರಗಾಲ ಅಲ್ಲ, ಒಂದ್ ನಿಮಿಷ ಅಲ್ಲ, ಪುನಃ ಒಂದ್ ನಿಮಿಷ ಇಲ್ಲ, ಆಯ್ತು ಬರಗಾಲ. ಸಹೋದರರೇ, ಈ ರೀತಿ 100 ಕೋಟಿ ನಮಸ್ಕಾರ ಹೊಡಿತೇನೆ ಅಂತ ಹೇಳಿದ ನಂತರ ನಾವೇನಾದ್ರೂ ಹೇಳ್ಬೇಕಲ್ಲ? ನಮಸ್ಕಾರ ಬೇಡವಾ? ಅಲ್ಲ, 100 ಕೋಟಿ ನಮಸ್ಕಾರ ನೀವು ಹೇಳಿದ ತಕ್ಷಣ ಹೇಳ್ಬೇಕಲ್ಲ. ನಾವು ನಿಮ್ಗೆ 100 ಕೋಟಿ ನಮಸ್ಕಾರ ಬೇಡ, ದೇಶದ ಪ್ರಧಾನಿಯನ್ನ ರಾಷ್ಟ್ರಪತಿಯನ್ನ ಏಕವಚನದಲ್ಲಿ ಕರೆಯುವುದಾದ್ರೂ ನಿಲ್ಲಿಸಿಬಿಡಿ, ಗೌರವದಿಂದ ಮಾಡ್ತೀರಿ. ಹೇಳಿ ದೇಶದ ಪ್ರಧಾನಿಯನ್ನ ರಾಷ್ಟ್ರಪತಿಯನ್ನ ನಾವು ರಾಷ್ಟ್ರಪತಿಯವರನ್ನ ಬಾಯಿ ತಪ್ಪಿ ಹೇಳಿದ್ದು ನಿಜ, ಅದರಲ್ಲಿ ಹಿಂದೆ ಮುಂದೆ ಹೋಗಲ್ಲ. ಶ್ರೀಮತಿ ಮುರ್ಮು ಅವರನ್ನ ಸಿಂಗುಲರ್ನಲ್ಲಿ ಹೇಳಿದ್ದದು ಅದು ಬಾಯಿ ತಪ್ಪಿ ಹೇಳಿದ್ದದು. ಅದಾದ್ಮೇಲೆ ವಿಷಾದ ವ್ಯಕ್ತಪಡಿಸಿದ್ದೇನೆ. ತಪ್ಪಾಯ್ತು, ಆ ತರ ಪದ ಬಳಸಬಾರ್ದಾಗಿತ್ತು ಅಂತ ಹೇಳಿದ್ದೇನೆ. ತಕ್ಷಣ ಹೇಳಿದ್ದೇನೆ. ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಏನಿದೆ? ಅದಾಯ್ತು. ಅದು ರಾಷ್ಟ್ರಪತಿಗಳು ಸಂವಿಧಾನದ ಹೆಡ್ ಆಫ್ ದಿ ಗೌರ್ಮೆಂಟ್, ಸಂವಿಧಾನ ರಕ್ಷಣೆ ಮಾಡೋರು. ಸಂಸತ್ ಭವನ ಉದ್ಘಾಟನೆ ಕರೆದ್ರ ಅವ್ರನ್ನ
Is it not a disrespect to the chair? ಅದಕ್ಕೆ ಹೇಳಿದೆ ನೀವು ಪಾರ್ಲಿಮೆಂಟ್ ಅಲ್ಲಿ ಈ ಪ್ರಶ್ನೆ ಮಾಡಿ ಅಂತ ಹೇಳಿ. ಇಲ್ಲಿರುವ ಜನರನ್ನು ಕೇಳಿಸುವುದಲ್ಲ, ನೀವು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ನೀವು ಸಮರ್ಥ ಅನ್ನೋ ಜಾಗಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಇಲ್ಲಿ ಹೋಗಿ ಮೀಡಿಯಾದ ಜನರ ಎದುರು ಹೋಗಿ ನಾವು ಹೀಗಾಯ್ತು ಅಂತ ಹೇಳೋದಕ್ಕಿಂತ ಯಾಕೆ ಅಂತ ಹೇಳಿ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡ್ತಾರೆ. ಮಾತಾಡ್ತಾರೆ ಕೂಡ್ರಿ. ಪಾರ್ಲಿಮೆಂಟ್ ಉದ್ಘಾಟನೆ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ. ಅಲ್ಲ ಸಿಎಂ ಮಾತಾಡೋ ಕೂಡ್ರಿ. ಸಿಎಂ ಮಾತಾಡೋ ಕೂಡ್ರಿ. ಸಿಎಂ ಮಾತಾಡೋ ಸಂವಿಧಾನ ರಕ್ಷಣೆ ಪಾರ್ಲಿಮೆಂಟ್ ಅಲ್ಲಿ ಸಿಗುತ್ತೆ ಅವರಿಗೆ. ಸಿಗುತ್ತೆ ನಿಮ್ಮ ಪಾರ್ಲಿಮೆಂಟ್ ಶಾಸ್ತ್ರ ನೀವು ಅಲ್ಲಿ ಪ್ರಶ್ನೆ ಮಾಡಿ. ನಾನು ಹೇಳ್ತಾ ಇದ್ದೆ ಯಾವ ನೈತಿಕತೆ ಇದೆ? ನಾವು ನೈತಿಕತೆ ನಾವು ಹೇಳಿದ್ದು ಸಂವಿಧಾನ. ಆ ಸಂವಿಧಾನಬದ್ಧ ಹುದ್ದೆಯನ್ನ ಅಗೌರವ ಮಾಡಿ ನಂತರ ಕ್ಷಮೆ ಕೇಳ್ತೇನೆ ಅಂದ್ರೆ ಏನರ್ಥ? ನಿಮ್ಗೆ ಕ್ಷೇಮ ಆಗಿದೆ. ಯಾಕೆ ಹೇಳಿದ್ರೆ ನೀವು ಅಲ್ಲಿ ಮಾತಾಡಬೇಕಾಗಿತ್ತು. ನೀವು ಮಾತಾಡುವಾಗ ಪಾರ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ತೀರಿ. ದೇಶ ವಿಭಜನೆ ಮಾಡ್ತೇನೆ ಅಂತ ಹೇಳುವಂತ ಮಾತಾಡಿದ್ರೆ ನೀವ್ಯಾಕೆ ಮಾಡ್ತೀರಿ? ನೀವು ಕುತ್ಕೊಳ್ರಿ. ನೀವು ಕೂಡ್ರಿ. ಪ್ರಕಾಶ್ ಫೇಸ್ ದೆಮ್, ಡೋಂಟ್ ವರಿ. ನೀವು ನಾವೆಲ್ಲ ಕೂತು ನೀವ್ ಯಾಕೆ ಇದು ಮಾಡ್ತೀರಿ? ಏನ್ ಮಾಡುದಲ್ಲ ನಮ್ಗೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.